ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಬಂದ್ರ ಸುಬ್ಬು ಸಾಹೇಬ್ರೆ, ಬರ್ತಾ ಬರ್ತಾ ಯಾಕೋ ನಿಮ್ ಕೊಬ್ಬು ಜಾಸ್ತಿ ಆಗ್ತಿಲ್ವಾ? ಕೊಬ್ಬ? ನಾನೇನ್ ಮಾಡಿದೆ? ನೀನ್ ಏನು ಮಾಡಿಲ್ಲ ಅಂತಾನೆ ಹೇಳ್ತಿರೋದು. ಓ, ಹಾಗೆ ಹೇಳ್ತಾ ಇದ್ದೀರಾ? ಏನ್ ಮಾಡಿದ್ರು ಮೇಡಮ್? ಏನೇ ಮಾಡೋಕ್ಕೂ ಮನೆಯವ್ರು ಬಿಡ್ತಾ ಇಲ್ವೇ? 3 ತಿಂಗಳಿರು ಅಂತ 100 ಸಲ ಅದನ್ನೇ ಹೇಳ್ತಾ ಇದಾರೆ. ಏ ಸುಬ್ಬು, ಯಾವ ವಿಷಯನ ಎಲ್ಲಿಗೆ ಲಿಂಕ್ ಮಾಡ್ತಿದ್ಯಾ ನೀನು? ಅಲ್ಲ, ನಾವಿಬ್ರು 3 ತಿಂಗಳು ದೂರ ಇರ್ಬೇಕು ನಿಜ, ಹಾಗಂತ ಪ್ರೀತಿ ತೋರಿಸಿದ್ರೆ ಅದನ್ನ ತಾತ್ಸಾರ ಮಾಡು ಅಂತಾನು ಹೇಳಿದಾರ? ತಾತ್ಸಾರ ಮಾಡಿದ್ನಾ? ಇನ್ನೇನ್ ಮತ್ತೆ, ನಾನು ನಿನಗೆ ಲಂಚ್ ಬಾಕ್ಸ್ ಕೊಟ್ಟು ಕಳ್ಸಿದ್ದೆ ತಾನೆ, ಅದ್ರಲ್ಲಿ ಏನೋ ಸರ್ಪ್ರೈಸ್ ಇದೆ ಅಂತ ಹೇಳ್ದೆ, ಅದಕ್ಕೆ ನೀನೇನಾದ್ರೂ ರಿಪ್ಲೈ ಮಾಡಿದ್ಯಾ? ಓ, ನೀವು ಲಂಚ್ ಬಾಕ್ಸ್ ಕತೆ ಹೇಳ್ತಿದ್ದೀರಾ? ಅದು ನಾನು ಅದ್ರ ಬಗ್ಗೆನೇ ಮಾತಾಡೋಣ ಅಂತ ಅಂದ್ಕೊಂಡಿದ್ದೆ, ಆದರೆ ಮಧ್ಯದಲ್ಲಿ ಏನೋ ನಡೆದೋಯ್ತು. ಸಾರಿ ಮೇಡಮ್, ಸಾರಿ. ಸಾರಿನಾ? ಈ ಸಾರಿ ಪೂರಿ ಅಂತೆಲ್ಲ ನನ್ನ ಹತ್ರ ಇಟ್ಕೋಬೇಡ. ಹೆಂಡತಿಗೆ ಕೋಪ ಬಂದಾಗ ಕೋಪನ ಕರೆಸೋದಕ್ಕೆ ಸಾರಿ ಬಿಟ್ಟು ಬೇರೆ ದಾರಿಗಳು ಇರುತ್ತೆ, ಅದನ್ನ ಮಾಡ್ಬೇಕಪ್ಪ. ಹೌದು, ಆದರೆ ಈ ವಿಚಾರದಲ್ಲಿ ನಿಮಗಿರೋಷ್ಟು ಬುದ್ಧಿವಂತಿಕೆ ನನಗಿಲ್ಲ. ಆದರೂ ನೀವು ಬರೆದಿರೋ ಪತ್ರಕ್ಕೆ ನಾನು ರಿಪ್ಲೈ ಮಾಡ್ತೀನಿ ಮೇಡಮ್. ಆದರೆ ನಾನು ಪತ್ರ ಬರೆಯಲ್ಲ, ನನ್ನ ಕಣ್ಣಲ್ಲೇ ಉತ್ತರ ಹೇಳ್ತೀನಿ. ಸ್ವಲ್ಪ 3 ತಿಂಗಳು ಓಡ್ತಾ ಇಲ್ಲ. ಅದು ನನಗೂ ಗೊತ್ತು ಮೇಡಮ್. ಕಣ್ಣಲ್ಲಿ ಕಣ್ಣಿಟ್ಟು ಪ್ರೀತಿ ಮಾಡೋದಕ್ಕೆ ಮುಹೂರ್ತ ಆಟ ಬರುತ್ತಾ? ಯಾಕೆ, ನನ್ನ ಮೇಲೆ ನಂಬಿಕೆ ಅಲ್ವಾ? ನಂಬಿಕೆ ಮೀರಿಲ್ಲ ಏನೂ ನಡೆಯಲ್ಲ ಬಿಡಿ. ಹಾಗಂತ ನೀನು ಅನ್ಕೊಂಡಿದ್ದೆ ಅಷ್ಟೆ. ಸರಿ ಬಿಡಿ, ಆಯಿತು, ನಾನು ಹೋಗ್ತೀನಿ. ಅಯ್ಯೋ, ಎಲ್ಲಿಗೆ ಹೋಗ್ತಿದ್ಯಾ? ನನಗೆ ಗೊತ್ತಿಲ್ಲ. ಇಷ್ಟು ಹತ್ರ ಬಂದಮೇಲೆ ನನಗೊಂದು ಮುತ್ತಾದ್ರೂ ಕೊಡ್ಬೇಕು. ಮುತ್ತ? ಏನು ಮೇಡಮ್, ಹತ್ರ ಬಂದರೆ ದೂರ ಕಳಿಸ್ಬಿಟ್ಟು ಇವಾಗ ಮುತ್ಕೊಡು ಅಂತ ಹೇಳ್ತಿದ್ದೀರಾ? ಹೌದು, ಈಗ ಇಷ್ಟು ಹತ್ರ ಬಂದ್ಯಲ್ಲ, ಅದಕ್ಕೆ ಇದು ಫೈನ್. ಓ, ಫೈನಾ? ಫೈನ್ ಅಂದರೆ ಫೈನ್, ಆದರೆ ಇದು ಮನೆಯವ್ರಿಗೆ ಗೊತ್ತಾಗ್ಬಿಟ್ರೆ ನಾಟ್ ಫೈನ್, ಫುಲ್ ಪೇಯ್ನ್. ಯಾರು ಏನಾದರೂ ಮಾಡ್ಕೊಳ್ಳಿ, ನನಗೇನೂ ಗೊತ್ತಿಲ್ಲ. ನನಗೊಂದು ಮುತ್ತು ಕೊಡ್ಬೇಕಷ್ಟೆ. ನೀನು ನನಗೆ ಮುತ್ತು ಕೊಟ್ಟಿಲ್ಲ ಅಂದರೆ ನಾನು ನಿನಗೆ ಶಿಕ್ಷೆ ಕೊಡ್ತೀನಿ. ಶಿಕ್ಷೆನಾ? ಏನದು? ಅದೇ ಅದಾ? ಇದೆ.